ನಮಸ್ಕಾರ ಎಲ್ಲರಿಗೂ ಫಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಹಾವೇರಿ ಕೃಷಿ ಮೇಳದಲ್ಲಿ ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಹತ್ರ ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತ. ಏನು ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಆಯ್ತಾರೆ. ಆ್ಯಕ್ಚುಲಿ ನಾವು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ಮಾಡ್ತಿದ್ವಿ. ರೈತರಿಗೆ ಒಂದು ಅನುಕೂಲ ಆಗ್ತಕ್ಕಂಥದ್ದು ಮಾಡ್ತಿದ್ವಿ. ಹೌದು ಸರ್. ಶಾಪ್ ಎಲ್ಲಿ ಬರುತ್ತೆ ಸರ್ ಹಾವೇರಿ? ಶಾಪ್ ನಮ್ದು ಹಂದ್ರಾಳ ಹಾಸ್ಪಿಟ್ಲ್ ಹತ್ರ, ರಾಜೇಂದ್ರ ನಗರ ಫಸ್ಟ್ ಕ್ರಾಸು ಹಂದ್ರಾಳ ಹಾಸ್ಪಿಟ್ಲ್ ಹತ್ರ ಬರುತ್ತೆ. ಸರ್, ಸ್ವಂತ ನಿಮ್ದೇನಾ ಬೇರೆ? ಆ್ಯಕ್ಚುಲಿ ನಾನು ಇಲ್ಲಿ ಮ್ಯಾನೇಜರ್ ಇದ್ದೀನಿ. ನಮ್ಮ ಓನರ್ ಬಂದ್ಬಿಟ್ಟು JK ದೇಸಾಯಿ ಅಂತ. ಅವ್ರ ಏಜ್ಗೆ 81 ವರ್ಷ. ಬಟ್ ಇದನ್ನ ಮಾಡಾಕತ್ತೆ ಅವರು ಬೇಡ ಅಂತಂದ್ರೂ ಒಂದು 40 ವರ್ಷ ಆಗಿದೆ. 40 ವರ್ಷ ಆಯ್ತು. ಭಾಳ ಎಕ್ಸ್ಪೀರಿಯನ್ಸ್ ಇದೆ ಸರ್. ಎಕ್ಸ್ಪೀರಿಯನ್ಸ್ ಇದೆ. ನಾವು ಇದನ್ನ ಮಾಡಾಕತ್ತಿ 18 ವರ್ಷ ಆಯ್ತು. ಅವ್ರ ಹತ್ರನ ಇದ್ದೀವಿ. ನಮ್ಮ ಹೇಳಿ JK ದೇಸಾಯಿ ಅಂತ ಇವ್ರೆ. ನಮಸ್ಕಾರ ಸರ್. ಒಂದೆರಡು ಮಾತು ಹೇಳಿ. ಸುಮಾರು 1978ರಿಂದ ಈ ಹನಿ ನೀರಾವರಿ ನಾವು ಸ್ಪ್ರಿಂಕ್ಲರ್ ಚಾಲೂ ಮಾಡಿದ್ವಿ. ಆವಾಗಿನಿಂದ ಹಿಡ್ಕೊಂಡು ಸೋನಾ ಪಾಲಿಪ್ಲಾಸ್ಟ್ ಮ್ಯಾಕ್ಸಿಮಮ್ ನಾವು ಮಾರ್ಕೆಟಿಂಗ್ ಮಾಡ್ತೀವಿ, ಸರ್ವಿಸು ಕೊಡ್ತೀವಿ ಇಲ್ಲಿ ಹಾವೇರಿಯಲ್ಲಿ. ಆಮೇಲೆ ಹಳ್ಳಿಗೆ ಹೋಗಿ ಸರ್ವಿಸ್ ಕೊಡ್ತೀವಿ. ಸಾಧಾರಣ 40-50 ವರ್ಷದಿಂದ ನಾನು ಈ ಫೀಲ್ಡ್ನಲ್ಲಿ ವರ್ಕ್ ಮಾಡಿದ್ದೀನಿ. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ವರ್ಕು ಕೂಡ ನಾನು ಮಾಡಿದ್ದೀನಿ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಡೀಲರ್ಶಿಪ್ ತೊಗೊಂಡು ಓನ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಮತ್ತು ಸರ್ಕಾರಿ ಸಹಾಯ, ಕೃಷಿ ಇಲಾಖೆಯಿಂದ ಸಹಾಯಧನದಲ್ಲಿ ಕೂಡ ಮ್ಯಾಕ್ಸಿಮಮ್ 1000 ಟುಗೆದರ್ ಯೂನಿಟ್ಸ್ ಸೋನಾ ಪಾಲಿಪ್ಲಾಸ್ಟ್ ಯೂನಿಟ್ ನಾವು ಸಪ್ಲೈ ಮಾಡಿದ್ವಿ. ಡ್ರಿಪ್ ಇರಿಗೇಷನ್ ಅಂತ ಸ್ಟಾರ್ಟಿಂಗ್ ಡ್ರಿಪ್ ಇರಿಗೇಷನ್ ಬಂದು 15 ವರ್ಷ ಆಗ್ತದೆ ಅಷ್ಟೇ, ಭಾಳ ಅದ್ರ ಕೂಡ ನಾವು ಸ್ಟಾರ್ಟಿಂಗ್ನಿಂದ ಮಾಡಿದ್ದೇವೆ. ನಾವು ಡ್ರಿಪ್ ಇರಿಗೇಷನ್ ಮೆಗಾ ಕಂಪ್ನಿ ಮಾಡ್ತೀವಿ. ಅದರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಡ್ರಿಪ್ ಒಂದು ಮಾಡ್ತೀವಿ, ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ತೀವಿ. ಹಲವಾರು ಜಮೀನುಗಳ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಇರಿಗೇಷನ್ ಪ್ರಾಬ್ಲಮ್ ಏನೇ ಬಂದರೂ ನಾನು ಸಾಲ್ವ್ ಮಾಡ್ತೀನಿ. ಬರೀ ಒಂದು ಡ್ರಿಪ್ಪರ್ ಸ್ಪ್ರಿಂಕ್ಲರ್ ಅಲ್ಲ, ಎನಿ ಸ್ಪ್ರಿಂಕ್ಲರ್ ಲೈನ್ ಔಟ್ ಕೊಡೋದ್ರಿಂದ ಹಿಡ್ಕೊಂಡು ಪೈಪ್ಲೈನ್ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲದಕ್ಕೂ ನಾನು. ಥ್ಯಾಂಕ್ ಯು ಸರ್. ಬನ್ನಿ ಪ್ರಾಡಕ್ಟ್ ಬಗ್ಗೆ ಹೇಳ್ತೀವಿ ಸರ್. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ರೈಲ್ ಗನ್ ಅಂತ. ಒಂದು 3/4 ಎಕರೆ ಹೊಡಿತದ. ಒಂದೇ 2.5 ಇಂಚ್ ನೀರು ನಿಮ್ದಿತ್ತು ಅಂತಂದ್ರೆ 3/4 ಎಕರೆ ಹೊಡಿತದೆ. ಎಷ್ಟು ಒಂದ್ ಸೈಡು 80 ಫೀಟ್ ಹೊಡಿಯತ್ತ, 60ರಿಂದ 80 ಫೀಟ್ ಹೊಡಿಯತ್ತ ನಿಮ್ಮ. ಹೌದು. ಹಾಕಿ ನೀವು ಬೋರ್ವೆಲ್ ಅಲ್ಲಿ ರೈತರು ಬೋರ್ವೆಲ್ ಅಲ್ಲಿ ಹಾಕಿರ್ತಕ್ಕಂಥ ಪಂಪ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದ್ರಾ? 60 ಹೊಡಿಬೋದು, 60ರಿಂದ 100 ಹೊಡಿಬೋದು. ಅವ್ರ ಪಂಪಿನ ಪವರ್ ಆಗಿರ್ಬೋದು, ಬರ್ತಕ್ಕಂಥ ಔಟ್ಪುಟ್ ನೀರಿಂದ ಇರ್ಬೋದು. ನೀರಿನ ಪ್ರೆಷರ್ ಮೇಲೆ ಹೋಗುತ್ತೆ ಇದು. ಇದು ಬಂದ್ಬಿಟ್ಟು ನಮ್ಮ 5,000 ರೂಪಾಯಿ ಒಂದು ಸೆಟ್ ಇದೆ. 5,000 ರೂಪಾಯಿ ಒಂದು ಸೆಟ್ ಇದೆ. ಅದ್ರಾಗ ಒಂದು ರೈನ್ ಗನ್ ಬರುತ್ತಾ, ಈ ಪೈಪ್ ಬರುತ್ತಾ, ಅಡಾಪ್ಟರ್ ಬರುತ್ತಾ, ಮತ್ತೆ ಸ್ಟ್ಯಾಂಡ್ ಬರುತ್ತೆ. ಅಂದ್ರೆ ರೌಂಡ್ ಅಲ್ಲಿ ಎಷ್ಟು ಈ ಕಡೆ 80 ಫೀಟ್, ಈ ಕಡೆ ಒಂದ್ ಸೈಡ್ 80 ಫೀಟ್ ಅಂತಂದ್ರೆ 160 ಫೀಟ್ ಆಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ನಮಗೆ ಅರ್ಧ ಎಕರೆಯಿಂದ 3/4 ಎಕರೆ ಬರುತ್ತೆ. ರೌಂಡ್ ಪೂರ್ತಿ ಹೊಡೆಯುತ್ತೆ ಸರ್. ಒಂದ್ ಸೈಡ್ ಅಷ್ಟು ನಾವು ಸೆಟ್ಟಿಂಗ್ ಮಾಡ್ಕೋಬಹುದು. ನಮಗೆ 90 ಡಿಗ್ರಿ ಬೇಕಂದ್ರೆ 90 ಡಿಗ್ರಿನ ಇಟ್ಕೋಬಹುದು, ಇಲ್ಲ 360 ಡಿಗ್ರಿ ಮಾಡ್ಕೋಬೇಕಂದ್ರೆ 360 ಡಿಗ್ರಿನ ಹೊಡಿತದೆ. ಆ ಸೆಟ್ಟಿಂಗ್ ಬರುತ್ತೆ. ಆ ಸೆಟ್ಟಿಂಗ್ ನಾವು ಒಂದ್ಸಲ ತೋರಿಸ್ತೀವಿ ರೈತರಿಗೆ, ಅದ್ರ ಮೇಲೆ ನಾವು ಮಾಡ್ಕೋಬಹುದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಲ್ಯಾಟ್ರಲ್ ಮೆಗಾ ಅಗ್ರೋಟೆಕ್ ಇಂದ ನಾವು ಮಾಡ್ತೀವಿ. ಸ್ಪ್ರಿಂಕ್ಲರ್ ಬಂದರೆ ಸೋನಾದ್ ಮಾಡ್ತೀವಿ. ಡ್ರಿಪ್ಪಿಗೆ ಬಂದೆ ಅಂತಂದ್ರೆ ಮೆಗಾದ್ ಮಾಡ್ತೀವಿ. ನಂಬರ್ 1 ಕ್ವಾಲಿಟಿ. ಬಟ್ ಕರ್ನಾಟಕದಾಗ ಹೆಚ್ಚು ಬಿಲ್ಗಳು ಗೌರ್ಮೆಂಟ್ ಸಬ್ಸಿಡಿ ಒಳಗೆ ಆಗ್ತಾ ಇರೋವಂತಂದ್ರೆ ಮೆಗಾದ್. ಹೌದು. ಇದು ಏನು ಬಂಡಲ್ ಸರ್ ಇದು? 300 ಮೀಟರ್ ಬಂಡಲ್ ರೀ ಇದು. ಇದು ಪ್ಲೇನ್ ಅಡಿಕೆಗೆ ಬರುತ್ತೆ, ಆಮೇಲೆ ಸಪೋರ್ಟಾಗಿ ಬರುತ್ತೆ, ಮಾವಿನ ಗಿಡಕ್ಕೆ ಬರುತ್ತೆ, ತೆಂಗು ಹಾಕ್ಬೋದು. ನಂತರ ಇದು ಬಂದ್ಬಿಟ್ಟು ಇನ್ಲೈನ್ ಲ್ಯಾಟ್ರಲ್. ಇದು ತರಕಾರಿಗೆ ಹಾಕ್ಬೋದು. ಇದು ಹಾಲ್ ತರಕಾರಿಗೆ ಹಾಕ್ಬೋದು. ಅದು ಏನು ಒಂದು ಹೋಲಿಂದ ಒಂದು ಹೋಲಿಗೆ ಡಿಸ್ಟೆನ್ಸ್? ಅದು 40 ಸೆಂಟಿಮೀಟರ್ ಇರುತ್ತೆ. 40 ಸೆಂಟಿಮೀಟರ್. ಒಂದು ಹೋಲಿಯಿಂದ ಒಂದು ಹೋಲಿಗೆ 40 ಸೆಂಟಿಮೀಟರ್. 1 ಅವರ್ಗೆ ಎಷ್ಟು ಲೀಟರ್? 1 ಅವರ್ ಆ್ಯಕ್ಚುಲಿ 4 ಲೀಟರ್, 4 ಅವರ್ 4 ಲೀಟರ್ ಬರುತ್ತೆ. ಹೌದು. ಗ್ಯಾರಂಟಿ ಏನಾದರೂ? ಕಂಪ್ನಿ ಗ್ಯಾರಂಟಿ. ಹೆಂಗೆ ಕೊಡ್ತೀವಿ ಗ್ಯಾರಂಟಿ ಅಂತಂದ್ರೆ, ಲ್ಯಾಟ್ರಲ್ಲು ಸುಲಿಬಾರ್ದು.
ಸಿಪ್ಪಿ ಸುಲ್ದಂಗೆ ಸುಲಿತಪ್ಪ ಅಂತಂದ್ರೆ ಪೀಸ್ ಟು ಪೀಸ್ ಕೊಡ್ತೀವಿ. ಹಾಂ ಸರ್. ಅದು ಕಟ್ ಆಯ್ತಪ್ಪ ಅಂತಂದ್ರೆ ನಾವು ಮಾಡಕ್ ಬರ. ಅದು ರೈತರು ಗಾಡಿ ಹತ್ತಿಸ್ತಾರ, ಇಲ್ಲ ಎತ್ತು ನಾಲ್ ಕಟ್ಟಿರ್ತಾರ, ಎತ್ತು ಕಾಲಿಟ್ಟಿಂಗ್ ತಿರುವಿತ ಅಂದ್ರೆ ಕಟ್ ಆಗ್ತಾವು, ಹಕ್ಕಿಗಳು ಕೂಗ್ತಾವು, ಅದಕ್ಕೆಲ್ಲ ನಾವು ಗ್ಯಾರಂಟಿ ಕೊಡಲ್ಲ. ಇದೇನು ಸರ್? ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ. ಈಗ ರೈತರು ಬೋರ್ವೆಲ್ ಕೊರೆಸಿರ್ತಾರ, ಸಿಲ್ಟು ಭಾಳ ಇರುತ್ತೆ, ಹಳ್ಳಗಳು ಬರುತ್ತೆ, ಅದಕ್ಕೆ ಈ ಹೈಡ್ರೋಸೈಕ್ಲೋನ್ ಫಿಲ್ಟರ್ನ ಕೂಡ್ಸ್ಕೋಬೇಕು. ಇದು ಬಂದ್ಬಿಟ್ಟು 5,000 ರೂಪಾಯಿ. ಏನು ಕೆಲಸ ಮಾಡಿ ಸರ್ ಇದು? ಹಳ್ಳಗಳನ್ನು ಕಳಿಸ್ಬೇಕು ಅಂದ್ರೆ ಹಳ್ಳ ಬೋರ್ ಒಳಗೆ ಏನು ಹಳ್ಳ ಬರುತ್ತಲ್ಲ, ಆ ಹಳ್ಳನ್ನ ಸೈಕ್ಲೋನ್ ಎಫೆಕ್ಟ್ ಆಗತ್ತಲ್ಲ ಆ ಟೈಪ್. ಇದು ಸೈಕ್ಲೋನ್ ರೌಂಡ್ ತಿರುಗತ್ತೆ ನೀರು, ರೌಂಡ್ ನೀರು ತಿರುಗಿದಾಗ ಹಳ್ಳುಗಳಾಗ್ಲಿ ದಪ್ಪ ಇದ್ದದ್ದು ಮಾತ್ರ ಕೆಳಗಡೆ ಹೋಗುತ್ತೆ, ಅದ ಇನ್ನು ನೀರ್ ಮೇಲೆ ಬರುತ್ತೆ. ಆಮೇಲೆ ಇವೆಲ್ಲ ಲ್ಯಾಟ್ರ್ಗಳು ಏನು ಕಟ್ಟೋದಿಲ್ಲ ಇದಿತ್ತಪ್ಪ ಅಂತಂದ್ರೆ. ಡ್ರಿಪ್ಪಿಗೆ ಯೂಸ್ ಆಗುತ್ತೆ ಹಾ, ಡ್ರಿಪ್ಪಿಗೆ ಯೂಸ್ ಆಕಂತ. ಸರ್. ಇದು ಟೇಪ್ ಲ್ಯಾಟ್ರಲ್ ಅಂತ. ಆಕ್ಚುಲಿ 800 ಮೀಟರ್ ಬರುತ್ತೆ ಇದು. ಕಂಪ್ನಿಯವರು 1000 ಮೀಟರ್ ಹೇಳ್ತಾರ, ನಾವು ಕೊಡಕ್ ಬರಲ್ಲ. ಬಟ್ ಇದು 800 ಮೀಟರ್ ಇರುತ್ತೆ. ಸಣ್ಣ ಬಜೆಟ್ನವ್ರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಯಾವ ಬೆಳೆ ಒಳಗೆ ಮಾಡ್ಬೋದು ಸರ್? ಹಾಲು ಕಬ್ಬಿಗೆ ಹಾಕ್ಬೋದು, ತದನಂತರ ತರಕಾರಿಗೆ ಹಾಕ್ಬೋದು. ಕಬ್ಬಿಗೂ ಆಗ್ಬೋದು ಸರ್? ಕಬ್ಬಿಗೆ ಹಾಕ್ಬೋದು, ತರಕಾರಿಗೆ ಹಾಕ್ಬೋದು. ಎಷ್ಟು ಮೀಟರ್ ಇರುತ್ತೆ ಸರ್ ಇದು? ಇದು ಕಂಪ್ನಿಯವ್ರು ಕೊಡೋದು 1000 ಮೀಟರ್ ಹೇಳೋದು, ಬಟ್ ನಾವು ಹೇಳೋದು ರೈತರಿಗೆ 800 ಮೀಟರ್ ಹೇಳ್ತೀವಿ. 800 ಮೀಟರ್ ಹೇಳ್ತೀರಿ. ಎಷ್ಟು ಪ್ರೈಸ್ ಬರುತ್ತೆ ಸರ್ ಇದು? ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು 1800 ರೂಪಾಯಿ ಮಾಡ್ತಿದೀವಿ ನಾವು. 800 ಮೀಟ್ರಿಗೆ 1800 ರೂಪಾಯಿ. ಹಾಂ, ಭಾಳ ಇದಾಗುತ್ತೆ ಸರ್. ಮತ್ತು ಇವೆಲ್ಲ ಸ್ಪ್ರಿಂಕ್ಲರ್ ನೋಡ್ರಿ, ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇದೆ. ಹಾಂ ಸರ್. ಇದು ಪೂರ್ತಿ ಸೆಟ್ ಬಂದ್ಬಿಟ್ಟು 400 ರೂಪಾಯಿ. ಹಾಂ ಸರ್. ಹೌದಾ? ಒಂದು ನಾಜಲ್ಲು, ಪೈಪು, ನಂತರ ಅಡಾಪ್ಟರ್ ಬರುತ್ತೆ, ಸೇರಿ 400 ರೂಪಾಯಿ. ಇದು 375 ರೂಪಾಯಿ. ಇದು ನಾಜಲು, ಪೈಪು, ಅಡಾಪ್ಟರ್. ಇದು 350 ರೂಪಾಯಿ. ಒಂದು ಇದಕ್ಕೆ ಸರ್? ಹಾಂ, ಒಂದು ಸೆಟ್ ಪೂರ್ತಿ. ಇದು 350, ಇದು 375, ಇದು 400 ರೂಪಾಯಿ. ಇದು ಬಂದರೆ ನಿಮಗೆ 320 ರೂಪಾಯಿ ಒಂದು ಸೆಟ್. ಆಮೇಲೆ ಸೋನಾ ಕಂಪ್ನಿದು ಬಂದರೆ 700 ರೂಪಾಯಿಗೆ ನಾವು ಕಮ್ಮಿ ಕೊಡೋದಿಲ್ಲ. ಅಂದರೆ ಹೆವಿ ಇರುತ್ತೆ, ಭಾಳ ಹೆವಿ ಇರುತ್ತೆ. ಇವೆಲ್ಲ ಮಟೀರಿಯಲ್ಸ್ಗಿಂತ ಹೆವಿ ಮಟೀರಿಯಲ್ ಇದೆ. ಇವೆಲ್ಲ ಪ್ಲಾಸ್ಟಿಕ್ ಫೈಬರ್. ಹಾಂ, ಇದು ತಾಮ್ರದ ಬರುತ್ತೆ. ಹಾಂ, ಹೆವಿ ಮಟೀರಿಯಲ್ ಬರುತ್ತೆ ಅದು. ಆಮೇಲೆ ಮೆಗಾ ಅಗ್ರೋಟೆಕ್ಕಿಂದು ಸ್ಕ್ರೀನ್ ಫಿಲ್ಟರ್ ಅದು 3 ಇಂಚಿಂದು. ಅದು 2 ಇಂಚಿನ ಫಿಲ್ಟ್ರ್, ಅದು 3 ಇಂಚಿನ ಫಿಲ್ಟ್ರು. ಅದು ಬಾಕ್ಸ್ ಬಂದ್ಬಿಟ್ಟು ವೆಂಚೂರಿ. ಅದು ಹಾಂ, ವೆಂಚೂರಿ ಸೆಟ್ ನಾವು ರೆಡಿ ಮಾಡಿಟ್ಟಿದ್ದೀವಿ ರೈತರಿಗೆ ಅನುಕೂಲ ಆಗಲಿ ಅಂತ. ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ಒಂದೇ ಸಿಂಗಲ್ ಪ್ರೈಸ್ ಆದ್ನಪ್ಪ ಅಂತಂದ್ರೆ ನಿಮ್ಗೆ 1500 ರೂಪಾಯಿ ಬೀಳೈತಿ. ಇದಿಷ್ಟೇ ಕಂಪ್ನಿದು ಬೇಕು ಅಂತಂದ್ರೆ. ಕಂಪ್ನಿದು ಬೇಡ ಅಂದ್ರೆ ನಾರ್ಮಲ್ ಸಿಗುತ್ತೆ, 350, 400, 450 ಹಿಂಗೆ ಸಿಗುತ್ತೆ. ಬಟ್ ಅಷ್ಟು ತಾಳ್ಕಿ ಇರೋದಿಲ್ಲ. ಇದು ಮೆಗಾ ಕಂಪ್ನಿ ಅವ್ರದ್ದು. ಪೂರ್ತಿ ಸೆಟ್ 2200 ರೂಪಾಯಿ ನಾವು ಮಾಡ್ತೀವಿ. ಇದನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದ್ರು ಅಂತಂದ್ರೆ ಅವರಿಗೆ ಒಂದು 300 ರೂಪಾಯಿ ಕಡಿಮೆ ಕೊಡ್ತೀವಿ. ಇವೆಲ್ಲ ಸ್ಪ್ರಿಂಕ್ಲರ್ಗೆ ಡ್ರಿಪ್ಪಿಗೆ ಬರ್ತಕ್ಕಂಥ ಐಟಮ್ಸ್ಗಳು. ಇದು ಟೇಕಪ್, ಇದು ಗ್ರೋಮೆಟ್, ಇದು ಬಕೆಟ್ ವೈಸರ್ ಅಂತಾರೆ. ಇವೆಲ್ಲ ಏನು ಬೀಳುತ್ತೆ ಗ್ರೋಮೆಟ್? ಅವೆಲ್ಲ ಇವು ಗ್ರೋಮೆಟ್ ಎಲ್ಲ 2 ರೂಪಾಯಿ ಒಂದು ಪೀಸ್ ಬರುತ್ತೆ. ಕಂಪನಿ ಮಾಲ್ ಆದ್ರೆ ಲೋಕಲ್ ಮಾಲ್ ಸಿಗುತ್ತೆ 1 ರೂಪಾಯಿಗೆ ಸಿಗುತ್ತೆ, 75 ಪೈಸೆಗೆ ಸಿಗುತ್ತೆ. ಬಟ್ ನಾವು ಕಂಪ್ನಿಯಿಂದ ತರಿಸಿರ್ತೀವಿ, ಕಂಪ್ನಿ ಮಾಲ್ ಮಾಡ್ತೀವಿ. ಯಾವ ಕಂಪ್ನಿಗಳು ಸರ್ ನಿಮ್ದು? ಆಕ್ಚುಲಿ ನಾವು ಡ್ರಿಪ್ ಇರಿಗೇಷನ್ಗೆ ಬಂದೆ ಅಂತಂದ್ರೆ ನಾವು ಮಾಡೋದು ಮೆಗಾ ಪ್ಲಸ್ ಒಂದು ಸಾಯಿ ಮಿತ್ರ ಒಂದು ಮಾಡ್ತಿದೀವಿ. ನೀವು ಡೀಲರ್ಶಿಪ್ ತಗೊಂಡಿದ್ದೀರಿ? ಹಾ, ನಾವು ಡೀಲರ್ಶಿಪ್ ತಗೊಂಡಿದ್ದೀವಿ. ಓನ್ ಪ್ರಾಡಕ್ಟ್ ಏನು? ಓನ್ ಪ್ರಾಡಕ್ಟ್ ಏನಿಲ್ಲ. ಆಕ್ಚುಲಿ ಮತ್ತೆ ಓನ್ ಪ್ರಾಡಕ್ಟ್ ಆಗಿ ಇದ್ರು ಅವರು DH ಪರ್ಸನ್ ಅಲ್ಲ. ಇವಾಗ ಬೇಡಪ್ಪ, ನಾವು ಆದಷ್ಟು ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಡೀಲರ್ಶಿಪ್ ತಗೊಂಡು ಮಾಡ್ತೀವಿ. ಸ್ಪ್ರಿಂಕ್ಲರ್ ಆದ್ರೆ ಮೆಗಾ, ಡ್ರಿಪ್ ಆದ್ರೆ ಮೆಗಾ, ಸ್ಪ್ರಿಂಕ್ಲರ್ ಅಂತಂದ್ರೆ ಸೋನಾ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಎಲ್ಲಾ ಡ್ರಿಪ್ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಐಟಮ್ಸ್ಗಳು ಸಿಗುತ್ತೆ. ವಾಲ್ ಸಿಗುತ್ತೆ, ತದನಂತರ ಕನೆಕ್ಟರ್ ಆಗಿರ್ಬೋದು, ಮೈಕ್ರೋ ಸ್ಪ್ರಿಂಕ್ಲರ್ ಸಿಗುತ್ತೆ, ಸ್ಯಾಂಡ್ ಫಿಲ್ಟರ್ ಸಿಗುತ್ತೆ, ಸ್ಕ್ರೀನ್ ಫಿಲ್ಟರ್ ಸಿಗುತ್ತೆ, ಹೈಡ್ರೋಸೈಕ್ಲೋನ್ ಫಿಲ್ಟರ್ ಸಿಗುತ್ತೆ. ಡ್ರಿಪ್ ಮಾಡೋರು ಅಥವಾ ತರಕಾರಿ ಬೆಳೆ ಇಂಥ ದೊಡ್ಡ ದೊಡ್ಡ ಬೆಳೆ ಏನೇ ಇದ್ರು ಎಲ್ಲ ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್? ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಂಬಂಧಪಟ್ಟಂತ ಎಲ್ಲಾ ಐಟಮ್ಸ್ಗಳು ನಮ್ಮಲ್ಲಿ ಸಿಗುತ್ತೆ. ನಿಮ್ಮ ಅಡ್ರೆಸ್ ಒಂದ್ಸಲ ಇನ್ನೊಮ್ಮೆ ಹೇಳಿ ಸರ್. ನಮ್ಮ ಅಡ್ರೆಸ್ ರಾಜೇಂದ್ರ ನಗರ ಫಸ್ಟ್ ಕ್ರಾಸ್ ನಿಯರ್ ಹನ್ನೋ ಹಾಸ್ಪಿಟಲ್ ಹತ್ರ, JK ದೇಸಾಯಿ ಅಂತ ನಮ್ದು ಆಫೀಸ್. ಹಾಂ, ನಮ್ಮ ಓನರ್ ಹೆಸರು ಜಯಂತ್ ಕೃಷ್ಣರಾವ್ ದೇಸಾಯಿ ಅಂತ. ಅದನ್ನೇ ಶಾರ್ಟ್ ಆಗಿ ನಾವೇನ್ ಮಾಡ್ತೀವಿ JK ದೇಸಾಯಿ ಅಂತ ಮಾಡ್ಕೊಂಡಿದ್ವಿ. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರ ಹೆಸರು ಜಯಂತ್ ಕೃಷ್ಣರಾವ್ ದೇಸಾಯಿ ಅಂತ ನಮ್ಮ ಓನರ್. ನಾವು ಅದನ್ನೇ ಶಾರ್ಟ್ಕಟ್ ಆಗಿ JK ದೇಸಾಯಿ ಅಂತ ನಾವು ಮಾಡ್ಕೊಂಡಿದ್ವಿ ನಮ್ಮ ಇರಿಗೇಷನ್ ಹೆಸರು. ಅಂದ್ರೆ ಇವ್ರ ಹೆಸರು ಪ್ರಕಾಶ್ ಕಳ್ಳಿಮನಿ ಅಂತ.
ಇವರು ಶ್ರೀಧರ್ ಎಂಟರ್ಪ್ರೈಸಸ್ ಅಂತ ಇದೀವಿ, ಬಟ್ ಎಲ್ಲರೂ ನಾವು ಕೂಡೇ ಮಾಡ್ತೀವಿ ಕೆಲಸ. ಆಮೇಲೆ ಇವ್ರ ಹೆಸರು ಬಸವರಾಜ್ ಅಂತ, ಇವರು ನಾವು ಎಲ್ಲರೂ ಆಫೀಸ್ನಾಗ ಕೆಲಸ ಮಾಡೋಂಥವ್ರು. ಆಮೇಲೆ ಇವ್ರ ಹೆಸರು ಬಸವರಾಜ್ ಅಂತ, ಇವ್ರ ಹೆಸರು ಗುರುದಯ್ಯ ಅಂತ, ಇವ್ರ ಹೆಸರು ಗಿರೀಶ್ ಅಂತ, ಇವ್ರ ಹೆಸರು ಸಂತೋಷ್ ಅಂತ. ಇನ್ನೊಬ್ರು ಇದ್ದಾರೆ ಸ್ಪ್ರಿಂಕ್ಲರ್ಗೆ ಮ್ಯಾನೇಜರ್, ನಮ್ಮ ಸೋನಾ ಕಂಪ್ನಿ ಸ್ಪ್ರಿಂಕ್ಲರ್ ಮ್ಯಾನೇಜರ್ ಇವರು ಮಾಲ್ತೇಶ್ ಅಂತ ಇವ್ರ ಹೆಸರು. ಇವರು ನನ್ನ ಮಗ ಪೃಥ್ವಿರಾಜ್ ಅಂತ. ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇನ್ಫೋಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ.